जय जय विठ्ठला पांडुरंगा, जय जय विठ्ठला पांडुरंगा, जय हरि विठ्ठला पांडुरंगा, जय हरि विठ्ठला पांडुरंगा. ಶ್ರೀ ಗುರುಭ್ಯೋ ನಮಃ. ವಿಠ್ಠಲಾಯ ನಮಃ, ವಿಠ್ಠಲಾಯ ನಮಃ, ವಿಠ್ಠಲಾಯ ನಮಃ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ವಿಠ್ಠಲ ಸ್ತವರಾಜದ ಸ್ತೋತ್ರವೊಂದನ್ನು ನಾವು ನೋಡ್ತಾ ಇದ್ದೇವೆ. ಸ್ತವರಾಜ ಅಂದರೆ ಸ್ತೋತ್ರಗಳಲ್ಲಿ ಅತ್ಯಂತ ಮಿಗಿಲಾದವ ಅಂತ. ಸ್ತೋತ್ರದ ಸಾಹಿತ್ಯದಲ್ಲಿ ಸ್ತವರಾಜ ಅನ್ನುವ ಹೆಸರಿನಲ್ಲಿ ಭೀಷ್ಮ ಸ್ತವರಾಜ, ವಿಷ್ಣು ಸ್ತವರಾಜ, ಹಾಗೆ ಇದೊಂದು ವಿಶಿಷ್ಟವಾದ ಸ್ತೋತ್ರಗಳ ಮಾಲಿಕೆಯಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವಂಥದ್ದು. ಕೃಷ್ಣನ ರೂಪಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರು ಕಂಡ ಬಗೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅತ್ಯಂತ ಪುಟ್ಟದಾದ ರೂಪ ಅದು ವಿಠ್ಠಲನಾದರೆ, ಹಸುವನ್ನು ಮೇಯಿಸುವುದಕ್ಕಾಗಿ ಕೌಪೀನ ಧರಿಸಿ ಬಂದ ರೂಪ ಅದು ಉಡುಪಿಯ ಕೃಷ್ಣ. ಅಲ್ಲಿಂದ ಮುಂದೆ ಗೃಹಸ್ಥನಾಗಿ ಮಡದಿಯ ಜೊತೆಗೆ ಬಿಡದೆ ಭಕ್ತರ ಪೊರೆಯುವುದಕ್ಕಾಗಿ ನಿಂತ ರೂಪ ಶ್ರೀನಿವಾಸನಾದರೆ, ಕಾರ್ಯಭಾರವನ್ನು ಯಾವಾಗಲೂ ನಾನು ಲೀಲಾಜಾಲವಾಗಿ ಮಾಡ್ತೇನೆ ಅಂತ ತೋರಿಸಿದ್ದು ಅನಂತ ಶಯನದ ರೂಪ. ಎಲ್ಲವೂ ಕೃಷ್ಣನದ್ದೇ ಬಗೆ ಬಗೆಯ ರೂಪ. ಹೊರತು ಇದು ಪ್ರತ್ಯೇಕ ಅವತಾರಗಳು ಅನ್ನುವ ರೀತಿಯ ಏನಾದರೂ ಮಾತುಗಳು ಬಂದಿದ್ದರೆ ಅದು ಭಕ್ತರ ಒಂದು ಕಲ್ಪನಾ ವಿಹಾರ. ಶಾಸ್ತ್ರದಲ್ಲಿ ಅದನ್ನು ಪ್ರತ್ಯೇಕ ಅವತಾರ ಅಂತ ಪರಿಗಣನೆ ಮಾಡಿಲ್ಲ. ಮತ್ತು ಆ ಅವತಾರಕ್ಕೆ ಬೇಕಿರುವಂತಹ ಕಾಲದ ಹೊಂದಿಕೆ ಅಥವಾ ಶಾಸ್ತ್ರೀಯ ಉಲ್ಲೇಖಗಳು ನಮಗೆ ನೇರವಾಗಿ ಸಿಗುವಂಥದ್ದಿಲ್ಲ. ಹಾಗಾಗಿ ಈ ಎಲ್ಲ ರೂಪಗಳೂ ಇವೆ. ಈ ಎಲ್ಲ ರೂಪಗಳೂ ಕೂಡ ಕಲಿಯುಗದಲ್ಲಿ ವಿಶೇಷವಾಗಿ ಫಲಪ್ರದ ಅಂತನ್ನೋದನ್ನು ಅನೇಕ ಜ್ಞಾನಿಗಳು, ಭಕ್ತರು, ದಾಸರು ಮೈ ಮರೆತು ಮನಸ್ಸು ಬಿಚ್ಚಿ ದೇಹವನ್ನು ಅವನಿಗೋಸ್ಕರ ದಂಡಿಸಿ ಕುಣಿದು ಕುಪ್ಪಳಿಸಿ ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಅಂತಹ ಒಂದು ನಾದ ಬ್ರಹ್ಮ ಅನ್ನುವ ನೆಲೆಯಲ್ಲಿ ಸಾಮಾನ್ಯವಾಗಿ ಕಾಂಚನ ಬ್ರಹ್ಮ, ಅನ್ನಬ್ರಹ್ಮ ಮತ್ತು ನಾದಬ್ರಹ್ಮ ಅಂತ ನಾವು 3 ಬ್ರಹ್ಮ ಶಬ್ದ ವಾಚ್ಯರನ್ನು ಕಾಣ್ತೇವೆ. ಒಬ್ಬರೇ ಒಂದು ಕಡೆ ಹಾಡು ಕೇಳ್ತಾ ಕೂತಿದ್ದಾನೆ, ಇನ್ನೊಂದು ಕಡೆ ಊಟ ಕೊಡ್ತಾ ಕೂತಿದ್ದಾನೆ, ಮತ್ತೊಂದು ಕಡೆ ಸಂಪಾದನೆ ಮಾಡ್ತಾ ಮಾಡ್ತಾ ಊಟ ಕೊಡಬೇಕಲ್ಲ ಇನ್ನೊಂದು ಕಡೆ. ಅದಕ್ಕೆ ಅಲ್ಲೊಂದು ಕಡೆ ಕೂತು ನಿಮ್ಮ ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ ದೇವರ ಹತ್ರ ಸುಳ್ಳು ಮಾತಾಡಿ ನನ್ನ ಹತ್ರ ಇಲ್ಲ ಅಂತ ಹೇಳಿದರೆ ಎಲ್ಲವನ್ನು ಕಸ್ಕೊಳ್ತೇನೆ ಅಂತನ್ನುವ ನೆಲೆಯಲ್ಲಿ ಶ್ರೀನಿವಾಸ ಕೂತಿದ್ದನ್ನು ಶಾಸ್ತ್ರಕಾರರು ಹೇಳ್ತಾರೆ. ಹೀಗೆ ನಾದಬ್ರಹ್ಮನ ವಿಶೇಷವಾದ ಸ್ತವರಾಜವನ್ನು ನಾವಿಲ್ಲಿ ನೋಡುವಂಥದ್ದು. ವಿಠ್ಠಲ ಅನ್ನುವ ಶಬ್ದ ಬರೆಯುವಾಗ ಬಹಳ ಜನ ಮಹಾಪ್ರಾಣಕ್ಕೆ ಮಹಾಪ್ರಾಣದ ಒತ್ತನ್ನು ಕೊಟ್ಟು, ಅಂದರೆ ಒಂದು 0 ಹಾಕಿ ಮಧ್ಯೆ ಒಂದು ಬೊಟ್ಟಿಟ್ಟು ಅದರ ಕೆಳಗೆ ಮತ್ತೆ ಒಂದು 0 ಹಾಕಿ ಬೊಟ್ಟಿಡುವ ಒಂದು ಕಾರ್ಯಕ್ರಮ ಇದೆ. ಬೊಟ್ಟಿಡುವುದು ಬಹಳ ಇಷ್ಟ ಕೆಲವರಿಗೆ. ಆದರೆ ಇಲ್ಲಿ ಶಾಸ್ತ್ರೀಯವಾಗಿ ಆ ಹೆಸರಿರುವುದು ಅಲ್ಪಪ್ರಾಣ ಟಕಾರಕ್ಕೆ ಮಹಾಪ್ರಾಣ ಠಕಾರದ ಉಚ್ಚಾರಣೆ ಅನ್ನೋದು ಅತ್ಯಂತ ಸರಿ ಮತ್ತು ಸ್ಪಷ್ಟ. ಯಾರೇ ಆದರೂ ಉಚ್ಚಾರಣೆ ಮಾಡುವುದನ್ನು ಸರಿಯಾಗಿ ಗಮನಿಸಿದರೆ ವಿಠ್ಠಲ ಅಂತ ಹೇಳುವಾಗ ಮೊದಲ ಅಕ್ಷರ ಅದು ಮಹಾಪ್ರಾಣ ಆಗಿರುವುದೇ ಇಲ್ಲ. ಇದು ಅಂತಲ್ಲ, ಉದ್ಧವ. ನೀವು ಯಾವುದೇ ಮಹಾಪ್ರಾಣದ ಒಟ್ಟು ಶಬ್ದವನ್ನು ಗಮನಿಸಿದರೆ ಅದರಲ್ಲಿ ಮೊದಲನೇದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ ಆಗಿರುತ್ತೆ. ಹೀಗಾಗಿ ವಿಠ್ಠಲ ಶಬ್ದ ನಾವು ಉಚ್ಚಾರಣೆ ಮಾಡುವಾಗಲೂ ಕೂಡ, ಮತ್ತು ಅದು ಉಚ್ಚಾರಣೆಯೂ ಅಲ್ಲ, ಉಚ್ಚಾರಣೆ ಅದು ಚಾರಣ, ಅದಕ್ಕೆ ಉತ್ ಅನ್ನೋ ಉಪಸರ್ಗ ಸೇರಿದಾಗ ಬಂದ ರೂಪ. ಹಾಗಾಗಿ ನಾವು ಯಾವುದನ್ನು ಶಬ್ದವನ್ನು ಬಳಸ್ತೇವೆಯೋ ಅದರ ಸರಿಯಾದ ರೂಪದ ಬಗ್ಗೆ ಅನುಸಂಧಾನವೂ ಮಾಡಬೇಕಾದದ್ದು ಮುಖ್ಯ. ಈ ಶಬ್ದ ಎಲ್ಲಿಂದ ಹುಟ್ಟಿತು ಅನ್ನೋ ವಿಷಯದಲ್ಲಿ ಅನೇಕ ವಿದ್ವಾಂಸರು, ಭಾಷಾ ತಜ್ಞರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಾವೆಂ ಆಚಾರ್ಯ ಅನ್ನುವರು ತಮ್ಮ ಪದಾರ್ಥ ಚಿಂತಾಮಣಿಯಲ್ಲಿ ಮತ್ತು ಎಷ್ಟೋ ಸರ್ತಿ ಉಪನ್ಯಾಸಗಳಲ್ಲಿ ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಇದು ವಿಷ್ಣು ಶಬ್ದ ವಿಠ್ಠುವಾಗಿ ಆ ಬಳಿಕ ಅದು ವಿಠ್ಠಲ ಆಯಿತು ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಶಬ್ದಗಳು ಹಾಗೆ ಪ್ರಾದೇಶಿಕವಾಗಿ ತಮ್ಮ ನಾಲಿಗೆಯಲ್ಲಿ ಉಚ್ಚಾರಣೆಗೆ ಅನುಕೂಲವಾಗುವಂತೆ ಬದಲಾಗುವುದನ್ನು ನಾವು ತುಂಬ ಕಡೆ ನೋಡುತ್ತೇವೆ. ಈಗ ಇಷ್ಟಕ ಅನ್ನುವ ಶಬ್ದ ಅದು ಕನ್ನಡದಲ್ಲಿ ಇಟ್ಟಿಗೆ ಅಂತಾಯಿತು. ಹಾಗೆ ಈ ಶಬ್ದಗಳು ಅದನ್ನು ನಾವು ತತ್ಸಮ ತದ್ಭವ ಅನ್ನುವ ಶಬ್ದದಿಂದಲೂ ಕನ್ನಡದಲ್ಲಿ ಅದರದ್ದೇ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ನೋಡುತ್ತೇವೆ.
ಅದು ಎಲ್ಲ ಭಾಷೆಗೂ ಸಂಸ್ಕೃತದಿಂದ ಎರವಲು ಹೋದಂತಹ ಪದಗಳಿವೆ. ಕೊನೆಗೆ ಈ ಶಬ್ದ ಎಷ್ಟು ಪ್ರಸಿದ್ಧಿ ಬಂತು ಅಂದರೆ ಸಂಸ್ಕೃತದ ಶಬ್ದವಾಗಿ ಬದಲಾಯಿತು. ವಾದಿರಾಜರು ವಿದಹ ಠಾನ್ ಲುನಾತೀತಿ ವಿಠ್ಠಲ ಅನ್ನುವ ವಿವರಣೆಯನ್ನು ಕೊಟ್ಟರು. ಜ್ಞಾನಿಗಳ ಠ ಅಂದರೆ ಶೂನ್ಯ, ಠ ಅಂದರೆ ಅಜ್ಞಾನ, ಠ ಅಂದರೆ ಟೊಳ್ಳುತನ. ಅದು ಠ ಶಬ್ದವು ಹಾಗೆ ಅಲ್ಲ, ಟೊಳ್ಳದು. ಒಳಗೆ ಒಂದು ಬಿಂದು ಇರುತ್ತೆ, ಆದರೆ ಡಬಡಬಡಬಡಬ ಅಂತ ಶಬ್ದ ಮಾಡ್ತಾ ಇರುತ್ತೆ. ಬಹಳ ಜನ ಶಬ್ದ ಮಾಡೋರು ಠಾನೆ. ಓ ಅಂದರೆ ಠೋ ಅನ್ಲಿಕ್ಕೆ ಬರಲ್ಲ ಅಂತ ಒಂದು ಗಾದೆ ಹೇಳೋದಿದೆ. ಅದು ಇಂಥ ಠಕಾರದ ಕುರಿತಾಗಿಯೇ ಹೇಳಿದ್ದು. ಅದನ್ನು ನಾಶ ಮಾಡ್ತಾನೆ, ಅದರಿಂದಾಗಿ ಅವನನ್ನು ವಿಠ್ಠಲ ಅಂತ ಕರೀತಾರೆ. ಯಾಕೆಂದರೆ ನಾದ ಸರ್ವಾತ್ಮನ ನಮ್ಮನ್ನು ನಿನ್ನ ಮುಂದೆ ಶೂನ್ಯ ಅಂತ ಒಪ್ಪಿಸಿಕೊಳ್ಳುವ ಸಮರ್ಪಣೆಯ ಒಂದು ವಿಶಿಷ್ಟವಾದ ಶರಣಾಗತಿಯ ಭಾವ. ಅದನ್ನು ತಿಳಿಸುವುದಕ್ಕಾಗಿ ವಿಠ್ಠಲನ ನಾಮಸ್ಮರಣೆ, ಅದರ ಕುರಿತಾದ ಅನೇಕ ಆರೋಗ್ಯ ಚಿಂತನೆಗಳು ನಾವು ಇತ್ತೀಚೆಗೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಕಂಡಿದ್ದೇವೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಸುಮಾರು 38 ಏನೇನು ವಿಶಿಷ್ಟ ಅಂಗಗಳಿವೆ, ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಗಳಿವೆ. ಈಗ ಈ ಹೆಬ್ಬೆರಳಿನ ತುದಿ ಅಂತನ್ನುವುದು ಕಣ್ಣಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ನಾವು ಉಂಡ ಬಳಿಕ ಕೈಯನ್ನು ಚೆನ್ನಾಗಿ ತೊಳೆದು ಕಣ್ಣಿಗೆ ಆ ಉಂಡ ಬಳಿಕದ ನೀರನ್ನು ನೈವೇದ್ಯ ಉಂಡು, ಸ್ಪೂನಲ್ಲಿ ತಿಂದಲ್ಲ, ಕಲಸಿ ಚೆನ್ನಾಗಿ ತಟ್ಟೆಯಲ್ಲಿ ಕುಳಿತು ಮನುಷ್ಯರ ಹಾಗೆ ತಿಂದು, ಅಂದರೆ ಮನುಷ್ಯರು ಕೆಲವೊಮ್ಮೆ ಪ್ರಾಣಿ ಹಾಗೆ ಓಡಾಡುವುದಿದೆ, ಆದರೂ ಎಚ್ಚರವುಳ್ಳಂತಹ ವೈಶ್ವದೇವ ಅಗ್ನಿಯನ್ನು ಅನುಸಂಧಾನ ಮಾಡಿ, ವೈಶ್ವಾನರ ಅಗ್ನಿಯನ್ನು ಚಿಂತನೆ ಮಾಡಿ, ಅದು ಅಗ್ನಿಹೋತ್ರ ಅಂತ ಚಿಂತಿಸಿ ನಾವು ಆಹಾರವನ್ನು ಸ್ವೀಕಾರ ಮಾಡಿ ಹೆಬ್ಬೆರಳಿನ ತುದಿಯಲ್ಲಿ ನೀರ ಹನಿಗಳನ್ನು ಕಣ್ಣ ಕೊನೆಗೆ ಮುಟ್ಟಿಸಿದ್ದು ಹೌದಾದರೆ ಕಣ್ಣಿನ ದೋಷಗಳು ಪರಿಹಾರ ಆಗುತ್ತೆ ಅಂತ. ಹಾಗೆ ಇಡೀ ದೇಹದಲ್ಲಿ, ನಮ್ಮ ದೇಹದ ಎಲ್ಲ ಅಂಗಗಳ ಮೂಲ ಕೇಂದ್ರಗಳು ಈ ಕೈಯಲ್ಲಿದೆ. ಆ ಚಪ್ಪಾಳೆಯನ್ನು ತಟ್ಟುತ್ತಾ ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂತೆ ಠಕಾರದ ಉಚ್ಚಾರಣೆಗೂ ಠಕಾರ ಅನ್ನೋದು ಉಸಿರಿನಿಂದ ಕಂಟ್ರೋಲ್ ಮಾಡುತ್ತೆ. ಈ ಚಪ್ಪಾಳೆ ಅಂತನ್ನೋದು ನಮ್ಮ ಈ ಹೃದಯಕ್ಕೆ ಸಂಬಂಧಪಟ್ಟ ಭಾಗದ ಆಕ್ಯುಪ್ರೆಷರ್ನಿಂದ, ಅಥವಾ ಅದನ್ನು ಚುಚ್ಚಿದ್ರೆ ಆಕ್ಯುಪಂಕ್ಚರ್ ಆಗುತ್ತೆ, ಇಲ್ಲ ಅಂದರೆ ಅದು ಕೇವಲ ಒತ್ತು ಕೊಟ್ಟರೆ ಪ್ರೆಷರ್ ಆಗುತ್ತೆ. ಹಾಗೆ ಪ್ರೆಷರ್ನಿಂದಾಗಿ ದೇಹದ ಹೃದಯದಲ್ಲಿ ಅಭಿಧಮನಿ ಅಪಧಮನಿಗಳಲ್ಲಿ ಸಿಲುಕಿಕೊಂಡಂತಹ ನೆತ್ತರಿನ ಕೆಟ್ಟ ಕಣಗಳು ಅದು ದೂರಕ್ಕೆ ಸಾಗಿ ಚೆನ್ನಾಗಿ ಪರಿಚಲನೆ ಉಂಟಾಗುವುದರ ಮೂಲಕವಾಗಿ ಆರೋಗ್ಯ ಸುಸ್ಥಿರವಾಗಿ ಇರುತ್ತೆ ಅನ್ನುವ ಅನೇಕ ವಿಷಯಗಳನ್ನು ನಾವು ಕೇಳುತ್ತೇವೆ. ಹಾಗಾಗಿ ವಿಠ್ಠಲನ ನಾಮಸ್ಮರಣೆ ಅದು ಹೇಳುವಾಗಲೂ ಕೂತು ಅದು ನಾಭಿಯಿಂದ ಹೃದಯಕ್ಕೆ ಹೊಡೆದು ಗಂಟಲನ್ನು ಸೀಳಿ ಬಾಯಿಯನ್ನು ನುಗ್ಗಿ ಹೊರಕ್ಕೆ ಬರುವಾಗ ಹುಟ್ಟುವ ಒಂದು ದೇಹದಲ್ಲಿರುವ ವೈಬ್ರೇಷನ್ ಏನಿದೆ ಅದು ಇಡೀ ದೇಹಕ್ಕೆ ಶಕ್ತಿಯನ್ನು ತುಂಬುತ್ತೆ. ಅಂಥ ವಿಠ್ಠಲನ ನಾಮಸ್ಮರಣೆಗೆ ಕುರಿತಾದ ಒಂದು ಸ್ತವರಾಜವನ್ನು ನಾವು ನೋಡಲಿಕ್ಕಿರುವಂಥದ್ದು. ಇದು ಸಕಲ ಸಮೃದ್ಧಿಯನ್ನು ಕೊಡುವಂಥದ್ದು. 3 ಹೊತ್ತು ಪಾರಾಯಣ ಮಾಡಿದರೆ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಕೊನೆಗೆ ಸುಮಾರು 7 ಶ್ಲೋಕಗಳಲ್ಲಿ ಅದೇ ಸ್ತೋತ್ರದ ವಿಶೇಷವನ್ನು ನಿರೂಪಣೆ ಮಾಡುತ್ತೆ. ಶ್ರೀ ಗುರುಂ ವಿಠ್ಠಲಾನಂದಂ ಪರಾತ್ಪರ ಜಗತ್ಪ್ರಭುಂ ತ್ರೈಲೋಕ್ಯವ್ಯಾಪಕಂ ದೇವಂ ಶುದ್ಧಮೂರ್ತಿಂಚ ನಿರ್ಮಲಂ. ಈ ಸ್ತೋತ್ರದ ಹಿನ್ನೆಲೆಯನ್ನು ಒಂದು ಸರ್ತಿ ಇಣುಕು ಹಾಕುವುದಾದರೆ ವಸಿಷ್ಠ ನಾರದರ ಸಂವಾದ ಅಂತ ಉಲ್ಲೇಖ ಮಾಡ್ತಾರೆ. ವಿಶೇಷವಾಗಿ ಇದಕ್ಕೆ ಮೂಲ ಯಾವುದು ಅಂತ ಗೊತ್ತಾಗುವುದಿಲ್ಲ, ಆದರೆ ಯಾರೋ ಒಬ್ಬ ಅತ್ಯಂತ ಶ್ರದ್ಧಾವಂತ ಇದನ್ನು ವಿಠ್ಠಲನ ಮುಂದೆ ಸಮರ್ಪಿಸಿ ಅದರಿಂದ ವಿಶೇಷ ಫಲವನ್ನು ಪಡೆದಿದ್ದಾನೆ ಅನ್ನೋದಂತೂ ಸತ್ಯ. ಹಾಗಾಗಿ ರುದ್ರಾಮಲಕ ತಂತ್ರ ಅಂತ ಕೆಲವರು ಹೇಳುವುದಿದೆ, ವ್ಯೋಮದೇವನಿಗೆ ಸಂಬಂಧಪಟ್ಟ ಒಂದು ತಂತ್ರದಲ್ಲಿದೆ ಅಂತಲೂ ಹೇಳುತ್ತಾರೆ. ಆದರೆ ಅದು ಯಾವುದು ಕೂಡ ನೇರವಾಗಿ ನಮಗೆ ಗ್ರಂಥ ಪುರಸ್ಸರವಾಗಿ ಸಿಕ್ಕಿದ್ದಲ್ಲವಾದರೂ ಐತಿಹ್ಯ ಪರಂಪರೆಯ ಮೂಲಕ ಈ ಸ್ತೋತ್ರದ ಉಲ್ಲೇಖವನ್ನು ಬಹಳ ಕಡೆ ನಾವು ನೋಡ್ತೇವೆ. ಅದರಿಂದಾಗಿ ಮತ್ತು ಭಗವಂತನ ನಾಮಸ್ಮರಣೆಯನ್ನು ಯಾರು ಮಾಡಿದರೂ ಅದರ ಮಹತ್ವ ಏನು ಕಮ್ಮಿ ಆಗುವುದಿಲ್ಲ. ದೊಡ್ಡವರು ಮಾಡಿದ್ದನ್ನು ನಾವು ಉಲ್ಲೇಖ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂದರೆ ಅವರು ಪ್ರಮೇಯದ ವಿಷಯದಲ್ಲಿ ತಪ್ಪಿಲ್ಲದೆ ಹೇಳ್ತಾರೆ, ಮತ್ತು ಅವರು ಈಗಾಗಲೇ ಮಾಡಿದ ತಪಸ್ಸಿನ ಫ್ಲೋ, ಆ ಪರಿಮಾಣ ಅದು ನಮ್ಮ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಅನ್ನುವ ಕಾರಣಕ್ಕಾಗಿ ಹಿರಿಯರ ಸ್ತೋತ್ರಗಳನ್ನು ನಾವು ಅನುಸಂಧಾನ ಮಾಡೋದ್ರಿಂದ ಸುಲಭವಾಗಿ, ಈಗಾಗಲೇ ಯಾರು ನಡೆಸಿದ ಕಂಪನಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಹೊರಟಾಗ ಹೆಚ್ಚು ಶ್ರಮ ಇರುವುದಿಲ್ಲ. ಹೊಸದಾಗಿ ಶುರು ಮಾಡಿ ಎಲ್ಲ ಸ್ಟ್ರಗಲ್ಗಳನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಹೇಗಿರುತ್ತೋ ಹಾಗೆ ಕೆಲವೊಮ್ಮೆ ಅಂತಹ ಒತ್ತಡವನ್ನು ಹೇರಿಕೊಳ್ಳದೆ ಫಲಾಪೇಕ್ಷೆಯಿಂದ ಮಾಡುವಾಗ ಇದೆಲ್ಲ ತುಂಬ ಅನಿವಾರ್ಯವಾಗುತ್ತೆ. ಭಗವಂತನ ನಾಮಸ್ಮರಣೆ ಕೇವಲ ಅವನ ಪ್ರೀತಿಗಾಗಿ ಇಂತಾದಾಗ ಯಾರು ಮಾಡಿದ ಸ್ತೋತ್ರವನ್ನು ಕೂಡ ನಾವು ಅನಾಯಾಸವಾಗಿ ದೋಷಗಳಿಲ್ಲದೆ ಇರುವಂತಹ ರೀತಿಯಲ್ಲಿ ಅದರ ಒಂದು ಚೌಕಟ್ಟು ಇದೆ, ಅದರ ವ್ಯವಸ್ಥೆ ಇದೆ ಎಂದಾಗ ತಲೆ ಕೆಡಿಸಿಕೊಳ್ಳದೆ ಹೇಳಬಹುದು. ಗುರುವಿನ ಸ್ಥಾನದಲ್ಲಿ ಭಗವಂತನನ್ನು ಕಲ್ಪಿಸಿಕೊಳ್ಳಬೇಕಾದದ್ದು ಮೊದಲ ಲಕ್ಷಣ ನಮಗೆ. ಯಾಕೆಂದರೆ ಆಚಾರ್ಯರು ಕೂಡ
ದೇವರನ್ನು ಸ್ತೋತ್ರ ಮಾಡುವಾಗ ದೇವತ್ವೇನ ಗುರುತ್ವೇನ, ದೇವರನ್ನು ದೇವರಾಗಿ ಚಿಂತಿಸುವುದರ ಜೊತೆಗೆ ಗುರುವಾಗಿ ಚಿಂತಿಸಬೇಕು. ಜಗದ್ಗುರುಣಾಂ ಗುರುಮಂಜಸೈವ, ಇಡೀ ಜಗತ್ತಿನಲ್ಲಿ ಗುರುಗಳು ಅಂತ ಅನಿಸಿಕೊಂಡವರಿಗೆಲ್ಲ ಗುರು ಸ್ಥಾನದಲ್ಲಿ ಇರುವವನು ಭಗವಂತ ಅಂತ ಆಚಾರ್ಯ ಮಧ್ವರು ಕೂಡ ತಮ್ಮ ಸ್ತೋತ್ರದಲ್ಲಿ ಭಗವಂತನನ್ನು ಕೊಂಡಾಡುತ್ತಾರೆ. ಹಾಗಾಗಿ ಶ್ರೀ ಗುರುಂ ವಿಠ್ಠಲಾನಂದಂ, ಅಜ್ಞಾನ ಕಳೆದಾಗ ಆನಂದ ಬರಲೇಬೇಕು. ಜ್ಞಾನದ ಮೂಲಕ ಅಜ್ಞಾನವನ್ನು ಕಳೆದು ಆನಂದವನ್ನು ಕೊಡುವವ ಅಂತ ಅರ್ಥ. ಪರಾತ್ಪರ ಜಗತ್ಪ್ರಭುಂ, ಪರ ಮತ್ತು ಅಪರ ಅನ್ನುವುದರ ಆಚೆಗೆ ಇರುವಂತಹ ಪ್ರಕೃತಿಯನ್ನು ಕೂಡ ಮೀರಿ ನಿಂತವ, ಇಡೀ ತ್ರೈಲೋಕ್ಯದಲ್ಲಿ ವ್ಯಾಪಿಸಿದವ, ಲೀಲಾಜಾಲವಾಗಿ ಜಗತ್ತನ್ನು ನಡೆಸುವವ, ತಾನು ಅತ್ಯಂತ ಪರಿಶುದ್ಧನಾಗಿ ನಿಂತವ, ಉಳಿದವರ ಮಲವನ್ನು ನಿರ್ಮೂಲನೆಗೊಳಿಸುವವ. ನಾಸಾಗ್ರೇ ಚ ಸ್ಥಿತಂ ದೇವಂ ಆಬ್ರಹ್ಮ ಸ್ತಂಭ ಸಂಯುತಂ ಪೂರ್ಣತಂತು ನಿಭಾಕಾರಂ ಕ್ಷೇತ್ರಜ್ಞಂ ವಿಠ್ಠಲಂ ಸ್ವಯಂ. ನಾಸದ ತುದಿಯಲ್ಲಿ ಎಲ್ಲರ ಒಳಗೂ ಕೂಡ ಭಗವಂತ ನೆಲೆಸಿದ್ದಾನೆ. ಅದರಲ್ಲೂ ಧ್ಯಾನ ಸ್ಥಿತಿಗೆ ನಾಸದ ತುದಿಯಲ್ಲಿ ಕಣ್ಣು ಮುಚ್ಚಿ ಮೇಲ್ಭಾಗದ ಆಜ್ಞಾಚಕ್ರಕ್ಕೆ ಹೊಂದಿಕೊಂಡಂತೆ ಗಮನ ಹರಿಸಿದಾಗ ಎಲ್ಲ ಬ್ರಹ್ಮನಿಂದ ಹಿಡಿದು ಹುಲ್ಲಿನ ತನಕದ ಎಲ್ಲ ಸಾಧಕರು ಕೂಡ ಈ ಮೂಲಕವೇ ಅವನನ್ನು ಕಾಣಬೇಕಾದ್ದು. ಪೂರ್ಣವಾದ ವ್ಯಾಪ್ತಿಯನ್ನು ಜಗತ್ತಿನ ಆಳಕ್ಕೆ ಹೊಂದಿಕೊಂಡವನು, ಜಗತ್ತಿನ ಆಳದಲ್ಲಿ ಎಲ್ಲ ಕಡೆ ತುಂಬಿಕೊಂಡವನು, ಪಂಢರಾಪುರದ ನೆಲೆಯಲ್ಲಿ ವಿಶೇಷವಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡವನು. ಸತ್ಯಭಾಮೆ ಮತ್ತು ರುಕ್ಮಿಣಿಯಿಂದ ಜೊತೆಗೂಡಿದ ಕಮಲದ ಎಸಳಿನಂತಹ ಕಂಗಳನ್ನು ಹೊಂದಿರುವ ಭಗವಂತನನ್ನು ಒಂದೇ ನಮಸ್ಕರಿಸುತ್ತೇನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಯಾರಿಗೆ ದಾಸರಾಗಿದ್ದಾರೋ, ಬೆಳಕಿನ ರೂಪವಾಗಿ ಎಲ್ಲರಿಗೂ ಬೆಳಕನ್ನು ಚೆಲ್ಲುತ್ತಿದ್ದಾನೋ, ಸಹಸ್ರ ದಳದ ಪದ್ಮದ ಮೇಲೆ ಕುಳಿತಿರುವ ಅತ್ಯಂತ ಸುಂದರವಾದ ಆಭರಣಗಳನ್ನು ಹೊತ್ತಿರುವ ಎಲ್ಲ ದೇವತೆಗಳ ಹುಟ್ಟಿಗೂ ಕಾರಣನಾಗಿ ಎಲ್ಲ ದೇವತೆಗಳು ಯಾರನ್ನ ಕೈಮುಗಿದು ನಿಂತಿದ್ದಾರೋ ಅಂತಹ ವಿಠ್ಠಲನನ್ನು ಓಂಕಾರ ರೂಪನಾಗಿ ಬೆಳಕಿನ ಚೆಂಡಾಗಿ ನಿರಂತರವಾಗಿ ಚಿಂತಿಸ್ತಾ ಇರ್ತಾರೆ. ಸಮಪರ್ವತ ಮೂರ್ಧಸ್ಥಂ ಶ್ರೋಣಿಶ್ರೋತ್ರ ಸಹಸ್ರಕಂ ಸ್ತಂಭ ಮಧ್ಯೆ ಗತಂ ಸ್ಥಾನಂ ಕಲೋ ವೆಂಕಟನಾಯಕಂ. ಪರ್ವತದ ತುದಿಯಲ್ಲಿ ಕೆಲವು ಕಡೆ ನಿಲ್ತಿರ್ತಾನೆ, ಕಣಿವೆಯ ಕೆಳಭಾಗಕ್ಕೆ ಇಳಿದಿರ್ತಾನೆ, ಕೆಲವೊಮ್ಮೆ ಕಂಬದಲ್ಲಿ ಕಾಣಿಸಿಕೊಳ್ತಾನೆ. ವಿಶೇಷವಾಗಿ ಬೆಟ್ಟದ ಮೇಲೆ ನಿಂತಿರುವ ವೆಂಕಟನಂತೂ ಅವರಿಗೆ ಪರಸ್ಪರ ಸಂಬಂಧ ಇರುವಂತೆ ಈ ಸ್ತೋತ್ರದಲ್ಲಿ ನಮಗೆ ಒಂದು ವಿಶೇಷವಾದ ಅನುಬಂಧ ಕಾಣುತ್ತೆ. ಕೆಂಪನೆಯ ಬಟ್ಟೆಯನ್ನು ತೊಟ್ಟ, ವನಮಾಲೆಯನ್ನು ಹಾಕಿಕೊಂಡ, ಶಂಖಚಕ್ರಗಳನ್ನು ಧರಿಸಿರುವ ವರ ಮತ್ತು ಅಭಯ, ಈ ಎರಡೂ ಮುದ್ರೆಗಳ ಮೂಲಕ ಭಕ್ತರ ಅಭೀಷ್ಟವನ್ನು ಈಡೇರಿಸುವ ವಿಠ್ಠಲನಿಗೆ ನಮಸ್ಕಾರ. ರಕ್ತವಸ್ತ್ರ ಪರಿಧಾರಂ ತುಳಸೀವನ ಮಾಲಿನಂ ಶಂಖಚಕ್ರಧರಂ ದೇವಂ ವರದಾಭಯ ಹಸ್ತಕಂ. ಹೀಗೆ ಅವನನ್ನು ಸ್ತುತಿ ಮಾಡುತ್ತಾರೆ. ಹಾಗೆ ಅವನನ್ನು ಇನ್ನೊಂದು ಸುಂದರವಾದ ಲಕ್ಷಣದಿಂದ ವರ್ಣಿಸ್ತಾರೆ. ಊರ್ಧ್ವ ಪುಂಡ್ರಧರಂ. ಊರ್ಧ್ವ ಪುಂಡ್ರ ಅಂದರೆ ಮೇಲ್ಭಾಗಕ್ಕೆ ಕೃಷ್ಣನ ಪಾದ ಧೂಳಿಯನ್ನು ಧರಿಸಿಕೊಳ್ಳುವಂತಹ ಒಂದು ಲಕ್ಷಣಕ್ಕೆ ಊರ್ಧ್ವ ಪುಂಡ್ರ ಅಂತ ಕರೀತಾರೆ. ಇದು ಯಾವುದೋ ಒಂದು ಮತಕ್ಕೆ ಸೇರಿದಂಥ ಚಿಹ್ನೆ ಅಲ್ಲ. ಇದು ಈ ಚಿಹ್ನೆಯ ಉದ್ದೇಶ ಯಾರಿಗೆ ಮೇಲ್ಮುಖವಾಗಿ ಬದುಕನ್ನು ಸಾಗಿಸಬೇಕು ಅಂತ ಬಯಕೆ ಇದೆಯೋ, ಯಾರಿಗೆ ತನ್ನ ದೇಹದಲ್ಲಿರುವಂತಹ ಷಟ್ಚಕ್ರಗಳ ಮೂಲಕ ದೇಹದ ಎಲ್ಲ ಭಾಗಗಳಲ್ಲಿ ಸೇರಿರುವ ಅನಂತ ನಾಡಿಗಳ ಶಕ್ತಿಯನ್ನು ಉನ್ಮುಖಗೊಳಿಸಬೇಕು, ಊರ್ಧ್ವನಾಡಿ ಕ್ರಮೇಣತು ಅಂತ ವಿಷ್ಣು ತೀರ್ಥರು ತಿಳಿಸಿದ ಹಾಗೆ ಅದನ್ನು ಎಚ್ಚರಿಸುವುದಕ್ಕೋಸ್ಕರ. ಯಾಕೆಂದರೆ ನಾದ ಅನ್ನೋದು ಮೇಲಕ್ಕೆ ಕರೆದೊಯ್ಯುವಂಥದ್ದು. ನಾದದ ಮೂಲಕ ದೇಹದ ಹೊರಭಾಗದ ಈ ಚಿಹ್ನೆಯ ಧಾರಣೆಯೂ ಕೂಡ ಅವನ ಕಡೆಗೆ ಎಳೆದೊಯ್ಯತ್ತೆ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಸ್ವತಃ ತಾನು ಕೂಡ ಅವನು ಇನ್ನೆಲ್ಲಿ ಮೇಲು ಹೋಗುದು, ಅವನು ಊರ್ಧ್ವ ಮೂಲಂ, ಅವನೇ ಮೂಲ, ಅವನೇ ಊರ್ಧ್ವ. ಅವನಾದರೆ ನಮ್ಗೆ ತೋರಿಸ್ಲಿಕ್ಕೋಸ್ಕರ ಹಾಗೊಂದು ಚಿಹ್ನೆಯನ್ನು ಧರಿಸಿದ್ದಾನೆ. ವಿಚಿತ್ರವಾದ ಆಭರಣಗಳನ್ನು ತೊಟ್ಟಿದ್ದಾನೆ. ರತ್ನದ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಸುವರ್ಣ ಮುಕುಟೋಜ್ವಲಂ, ತಲೆಯ ಮೇಲೊಂದು ಸುಂದರವಾದ ಬಂಗಾರದ ಕಿರೀಟವನ್ನು ತೊಟ್ಟು ನಿಂತಿದ್ದಾನೆ. ಕೈಗೆ ಕಂಕಣ, ತೋಳಿಗೆ ತೋಳ್ಬಂದಿ. ಅಂಥದ್ದೇ ಯದುಗಳ ಕುಲದೀಪಕನಾಗಿರುವಂತಹ ಭಗವಂತ ಪಾಂಡವರಿಗೆ ರಕ್ಷಕನಾಗಿ ನಿಂತವ ಇದೇ ಪಾಂಡುರಂಗ. ಪಾಂಡು ಅಂತಂದರೆ ಪಾಂಡವರು ಮತ್ತು ಬೆಳ್ಳಗಿರುವವರು ಅಂತ. ಬೆಳ್ಳಗಿರುವುದು ಅಂದರೆ ಶುಚಿ, ನೈರ್ಮಲ್ಯದ ಸಂಕೇತ. ಅವರಲ್ಲಿ ರಾಗ, ರಂಗ ಅಂದರೆ ಪ್ರೀತಿ, ರಂಗ ಅಂದರೆ ಕೆಂಪು ಬಣ್ಣ ಅಂತ ಅರ್ಥ. ಯಾರು ಪಾಂಡವರು ಅವರಲ್ಲಿ ಕೆಂಪು ಬಣ್ಣವನ್ನು ಹಚ್ಚುವವನು ಅಂತ. ಬೆಳ್ಳಗಿದ್ದವರಿಗೆ ಬಣ್ಣ ಹಚ್ಚಿದರೆ ಚಂದ ಕಾಣ್ತಾರೆ.
ಬಣ್ಣವೇ ಆಗಿ ರೂಪುಗೊಂಡವರಿಗೆ ಮತ್ತೇನು ಬಣ್ಣ ಹಚ್ಚುವುದು? ಯಾರು ಸಹಜವಾಗಿ ತಾಮಸ ಸ್ವಭಾವವೋ ಅಥವಾ ಇನ್ಯಾವುದೋ ರಾಜಸ ಸ್ವಭಾವ ಇದ್ದವರಿಗೆ ಮತ್ತೆ ಬಣ್ಣ ಕಟ್ಟುವುದು ಅಂತಿರುವುದಿಲ್ಲ. ಯಾಕೆಂದರೆ ಆಗಲೇ ಅದು ಅರಿವಿನ ದಾರಿಯಿಂದ ಆಚೆಗೆ ನುಗ್ಗಿರುತ್ತೆ. ಅದರಿಂದಾಗಿ ಅಜ್ಞಾನದ ಲೇಪವನ್ನು ಮತ್ತೆ ಹಚ್ಚಬೇಕಾಗಿಲ್ಲ. ಆದರೆ ಇಲ್ಲಿ ಆ ರಾಗ ಅಂದರೆ ಪ್ರೀತಿಯನ್ನು ಶುದ್ಧ ಸ್ಫಟಿಕಕ್ಕೆ ತುಂಬಿಸಿದಂತೆ ಈ ಪಾಂಡುರಂಗ ಅವರನ್ನು ಕೈಬೀಸಿ ಕರೀತಾನೆ. ದೇವತೆಗಳಿಗೆ ಶತ್ರುಗಳೆನಿಸಿದ ದೈತ್ಯರ ದರ್ಪವನ್ನು ನಾಶಗೊಳಿಸುವ, ಲೋಕಪಾಲಕರಿಗೆಲ್ಲ ನಾಯಕನಾಗಿ ನಿಂತಿರುವ, ಅತ್ಯಂತ ಶಾಂತವಾದ ನಮಸ್ಕಾರವನ್ನು ಪಡೆಯುವುದಕ್ಕೆ ಅರ್ಹನಾದ, ಸರ್ವ ಲೋಕಗಳ ಮೇಲೆಯೂ ಕೂಡ ತನ್ನ ಒಡೆತನವನ್ನು ಸಂಪಾದಿಸಿದ ಓಂಕಾರ ರೂಪನಾದ ವಿಠ್ಠಲನಿಗೆ ನಮಸ್ಕಾರ. ಓಂ ನಮೋ ಶಾಂತರೂಪಾಯ ಸರ್ವಲೋಕೈಕ ಸಿದ್ಧಯೇ ಸರ್ವದೇವ ಸ್ವರೂಪಾಯ ಸರ್ವವೇದ ಸ್ವರೂಪಿಣೆ ತತ್ವಜ್ಞಾನ ಪ್ರಕಾಶಾಯ ವಿಠ್ಠಲಾಯ ನಮೋ ನಮಃ. ಎಲ್ಲ ದೇವತೆಗಳ ಒಳಗೂ ಅಂತರ್ಯಾಮಿಯಾಗಿ ನೆಲೆಸಿ ಆ ದೇವತೆಗಳ ಸ್ವರೂಪಕ್ಕೆ ಅರ್ಥವನ್ನು ಕೊಟ್ಟವ, ಎಲ್ಲ ವೇದಗಳ ಮಾತುಗಳಿಂದಲೂ ಪ್ರತಿಪಾದ್ಯನಾಗಿ ಸರ್ವವೇದ ಪ್ರತಿಪಾದ್ಯ ಅನ್ನುವ ಹೆಸರಿನಿಂದ ಸರ್ವನಾದ ವಾಚ್ಯನಾಗಿರುವಂತಹ ಭಗವಂತನನ್ನು ನಾನು ನಮಸ್ಕರಿಸ್ತೇನೆ. ಅವನಿಂದ ಬೇಡುವುದು ತತ್ವಜ್ಞಾನದ ಪ್ರಕಾಶವಾಗಲಿ ಅಂತ. ಎಲ್ಲ ಮಂತ್ರಗಳ ಅರ್ಥವಾಗಿ, ಎಲ್ಲ ಯಂತ್ರಗಳ ಶಕ್ತಿಯಾಗಿ, ಎಲ್ಲ ತಂತ್ರಗಳ ವ್ಯಕ್ತಿಯಾಗಿ ಅವನೇ ಅಭಿವ್ಯಕ್ತಗೊಳ್ತಾನೆ. ಅಂತಹ ವಿಠ್ಠಲನಿಗೆ ನಮಸ್ಕಾರ. ಸರ್ವಮಂತ್ರ ಸ್ವರೂಪಾಯ ಸರ್ವಯಂತ್ರ ಸ್ವರೂಪಿಣಿ ಸರ್ವತಂತ್ರ ಸ್ವರೂಪಾಯ ವಿಠ್ಠಲಾಯ ನಮೋ ನಮಃ. ತುಂಬ ಇದು ನಾವು ಸುಲಭವಾಗಿ ಏನೋ 3 ಪ್ರಾಸದ ಪದಗಳನ್ನು ಪ್ರಸವಗೊಳಿಸಿದ್ದಾರೆ ಅಂತ ನಮಗೆ ತಲೆಗೆ ಅಷ್ಟೇ ಕಾಣುತ್ತೆ. ಆದರೆ ಈ ಯಂತ್ರತಂತ್ರ ಮಂತ್ರಗಳ ಶಕ್ತಿಯ ಅಸಾಧಾರಣ ವ್ಯಕ್ತಿತ್ವ ಅನ್ನೋದು ಅವನಿಂದಲೇ ಅದು ಮೂಡಿ ಬರುವಂಥದ್ದು ಅಂತ ತಂತ್ರಗ್ರಂಥಗಳಲ್ಲಿ ಹೇಳಿದ ಮಾತನ್ನು ಇಲ್ಲಿ ನಿರೂಪಣೆ ಮಾಡಿದಂತಾಗಿದೆ. ಎಲ್ಲ ಮಂತ್ರಗಳಿಂದಲೂ ಆವಿರ್ಭವಿಸಿ ಉಳಿದ ದೇವತಾಕ ಮಂತ್ರವೂ ಕೂಡ ಪ್ರತಿಫಲಿಸುವುದು ಅವನಿಂದಲೇನೆ. ಪರಮಂತ್ರ ನಿವಾರಣೆ. ಆದರೆ ಯಾರಾದರೂ ಕೆಟ್ಟ ರೀತಿಯಿಂದ ಕೆಟ್ಟ ಉದ್ದೇಶಕ್ಕಾಗಿ ಮಂತ್ರವನ್ನು ಪ್ರಯೋಗಿಸಿದರೆ ಅದನ್ನು ನಿವಾರಣೆ ಮಾಡುವವನು ಅವನೇ. ಯಾಕೆಂದರೆ ಅವನೇ ಈ ನಿವಾರಕ ಶಕ್ತಿಯಾಗಿದ್ದಾನೆ. ಅಂದರೆ ವಿಠ್ಠಲನ ತಾಕತ್ತು ಸಾಮಾನ್ಯ ಅಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ಇದು ಕೊಡ್ತಾ ಹೋಗುತ್ತೆ. ಪರತಂತ್ರ ವಿನಾಶಾಯ. ಅಕಸ್ಮಾತು ಬೇರೆಯವರು ಬೇಡವಾದ ಉದ್ದೇಶದಿಂದ ನಮ್ಮ ಮೇಲೆ ಏನಾದರೂ ಪ್ರಯೋಗವನ್ನು ಮಾಡಿದರೆ ಅದನ್ನು ನಾಶ ಮಾಡುವುದಕ್ಕೆ ವಿಠ್ಠಲನ ಮೊರೆ ಹೋದರೆ ಖಂಡಿತ ರಕ್ಷಣೆ ಸಿಗುತ್ತೆ. ವಿಶ್ವರೂಪ ಸ್ವರೂಪಾಯ ವಿಶ್ವವ್ಯಾಪ್ತ ಸ್ವರೂಪಿಣೆ ವಿಶ್ವಂಭರಸ್ಯ ಮಿತ್ರಾಯ ವಿಠ್ಠಲಾಯ ನಮೋ ನಮಃ. ಈ ವಿಠ್ಠಲ ನಮ್ಮ ಆಜ್ಞಾಚಕ್ರದಲ್ಲಿ ಜಗತ್ತಿನ ಎಲ್ಲ ವಸ್ತುಗಳನ್ನು ತಂದುಕೊಟ್ಟು ನಮಗೆ ಅರ್ಥವ್ಯವಸ್ಥೆ ಅಥವಾ ಪದಾರ್ಥಗಳ ಚಿಂತನೆಯನ್ನು, ಪದಾರ್ಥಗಳನ್ನು ಅನುಭವಿಸೋದಕ್ಕೆ ಬೇಕಿರುವ ಶಕ್ತಿಯನ್ನು ಇಂದ್ರಿಯಗಳ ಮೂಲಕ ಏನು ಕೊಟ್ಟಿದ್ದಾನೆ ಆ ರೂಪದ ಜೊತೆಗೆ ಬೇಗ ಸೇರಿಕೊಳ್ತಾನೆ. ನಾದ ಅದು ಆಜ್ಞೆಗೆ ಬಂದು ಸಿಲುಕಿದಾಗ ಆಗ ಈ ಹೊರಗಿನ ಪ್ರಪಂಚ ಮತ್ತು ಒಳಗಿನ ಪ್ರಪಂಚವನ್ನು ಒಟ್ಟೈಸಿಕೊಳ್ಳುವಂತಹ ಶಕ್ತಿ ಒಬ್ಬ ಮನುಷ್ಯನಿಗೆ ಸಿದ್ಧಿಸುತ್ತೆ. ಹಾಗಾಗಿ ಅವನು ಪರಮ ವೈರಾಗ್ಯಶೀಲ. ಸೋಹಂ ಹಂಸ ಸ್ವರೂಪಿಣಿ. ನಮ್ಮೊಳಗೆ ಗಾಳಿ ಒಳಕ್ಕೆ ಹೊರಕ್ಕೆ ಹೋಗುವಾಗ ಸಾರರೂಪನಾದ ದೋಷಗಳನ್ನು ತೊರೆದ ಸಕಾರ ಮತ್ತು ಅಹಂ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಹಂಸ ಮಂತ್ರದಿಂದ ಏನು ಪ್ರಾಣದೇವ ಚಿಂತಿಸ್ತಾನೆ ಅಲ್ಲಿ ಲಭ್ಯವಾಗುವನು ಇದೇ ವಿಠ್ಠಲ. ಹಂಸ ಮಂತ್ರ ಸ್ವರೂಪಾಯ ವಿಠ್ಠಲಾಯ ನಮೋ ನಮಃ. ಅದೇ ವಿಠ್ಠಲ ಶಬ್ದ ಹೇಳುವಾಗ ಗೊತ್ತಿಲ್ಲದೆ ನಮ್ಮ ಉಸಿರಿನಲ್ಲಿ ಹಂಸ ಮಂತ್ರದ ತಾಕತ್ತು ಗಟ್ಟಿಯಾಗಿ ಹೊರಕ್ಕೆ ನುಗ್ಗತ್ತೆ. ಆ ಶಬ್ದದ ಉಚ್ಚಾರಣೆಯಿಂದಲೇ ನಮಗೆ ದೇಹಕ್ಕೆ ಬೇಕಿರುವ ಎಲ್ಲ ಥರದ ಅಂದರೆ ಪ್ರಾಣಶಕ್ತಿಯ ಸೇರುವಿಕೆಯಿಂದ ಬೇಡವಾದ ಶಕ್ತಿಯ ದೂರೀಕರಣ ಅನ್ನೋದು ಉಂಟಾಗುತ್ತೆ ಅಂತ. ಕ್ಷರಾಕ್ಷರ ಸ್ವರೂಪಾಯ ಅಕ್ಷರಾಣಾಂ ಸ್ವರೂಪಿಣೇ. ಕ್ಷರ ಮತ್ತು ಅಕ್ಷರ, ನಾಶ ಹೊಂದುವ ಮತ್ತು ನಾಶ ಹೊಂದದ ಎರಡೂ ರೀತಿಯ ಜೀವರಾಶಿಗಳ ಮಧ್ಯದಲ್ಲಿ ಅಕ್ಷರನಾಗಿ ನಿಂತವ. ಅದನ್ನೇ ಹೇಳಿದ್ದಲ್ಲ, ಕ್ಷರ ಮತ್ತು ಅಕ್ಷರಕ್ಕಿಂತ ಉತ್ತಮ ನಾನು. ಕ್ಷರಾತ್ ಸರ್ವಾಣಿ ಭೂತಾನಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಅಂತ ಕ್ಷರ ಪ್ರಪಂಚ ಮತ್ತು ಅಕ್ಷರ ಪ್ರಪಂಚಕ್ಕಿಂತ ಬೇರೆಯಾಗಿ ನಿಂತವನು ನಾನು ಅಂತ ಹೇಳಿದ್ದನ್ನು ನೆನಪಿಸ್ತಾರೆ. ಓಂಕಾರ ರೂಪ ವಾಚ್ಯಾಯ ವಿಠ್ಠಲಾಯ ನಮೋ ನಮಃ. ಅನಿರ್ಬಾಣ ಸ್ವರೂಪಾಯ ಅಖಂಡ ಬ್ರಹ್ಮಚಾರಿಣಿ ಆತ್ಮತತ್ವ ಪ್ರಕಾಶಾಯ ವಿಠ್ಠಲಾಯ ನಮೋ ನಮಃ. ವಿಠ್ಠಲನ ರೂಪ ಅದು ಬ್ರಹ್ಮಚರ್ಯವನ್ನು ಹೊಂದಿದ ರೂಪ. ಅವನು ಷೋಡಶಸ್ತ್ರೀ ಸಹಸ್ರೇಶಃ ಅಂತ ಹೇಳಿ ಬ್ರಹ್ಮಚರ್ಯವನ್ನು ನಿರಂತರ ಪಾಲಿಸಿದವ ಅಂತ ಕೃಷ್ಣ ಅಷ್ಟೋತ್ತರ ಶತನಾಮದಲ್ಲಿ ನಾವು ನೋಡುತ್ತೇವೆ. ಅದರಿಂದಾಗಿ ಬ್ರಹ್ಮಚರ್ಯ ಅನ್ನೋದು ಅವನ ಆ ಬ್ರಹ್ಮ ಅದು ಚಿಕ್ಕಂದಿನಿಂದ ಇಲ್ಲಿಯ ತನಕವೂ ಕೂಡ ಎಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಅವನ
ಯೋಚನೆಯಲ್ಲಿ ಎಂದೂ ಕೂಡ ಕೊಳಕು ಇಲ್ಲ ಅದರಿಂದಾಗಿ, ಯಾಕೆಂದರೆ ಕೊಳಕು ಅನ್ನೋದು ಅವನ ಗುಣಗಳ ಹತ್ತಿರವೇ ಬರುವುದಿಲ್ಲ. ಅದರಿಂದಾಗಿ ಅವನು ನಿರಂತರವಾದ ಸತ್ಯದ ಹುಡುಕಾಟಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುವವ, ಆತ್ಮದ ತತ್ವವನ್ನು ಬೆಳಗಿಸುವವ, ಬಿಂದು ನಾದ ಕಲಾತೀತ ಭಿನ್ನ ದೇಹ ಸ್ವರೂಪಿಣೇ ವಿಭಿನ್ನ ಅನೇಕ ವಿಶ್ವಾಯ ವಿಠ್ಠಲಾಯ ನಮೋ ನಮಃ. ನಾದ, ಬಿಂದು, ಶಾಂತ ಈ ಎಲ್ಲ ಕಲೆಗಳಿಗೆ ಒದಗುವವನು ಮತ್ತು ಅದನ್ನು ಮೀರಿ ನಿಂತವನು. ಒಳಗಿನ ನಮ್ಮ ಈ ಓಂಕಾರದಲ್ಲಿ ಕೇಳಿಸುವಷ್ಟೆಷ್ಟಿದೆಯೋ ಅದು ಬಿಟ್ಟು ಅದರ ಒಳಗೆ ಒಂದಿಷ್ಟು 4 ವಿಶಿಷ್ಟವಾದ ಅಕ್ಷರ ಅಂತ ಹೇಳಬೇಕು, ನಮಗೀಗ ಅರ್ಥ ಆಗ್ಲಿಕ್ಕಷ್ಟೇ. ಆದರೆ ಅದು ನಿಮಗೆ ಬರೆದು ತೋರಿಸ್ಲಿಕ್ಕಾಗುವಂಥದ್ದಲ್ಲ. ಅದು ಅನಾಹತದಲ್ಲಿ ಹತವಾಗುತ್ತೆ. ಆದರೆ ನಾವು ಅದರಿಂದ ಹತರಾಗಿದ್ದೇವೆ, ಯಾಕೆಂದರೆ ಏನು ಅಂತಲೇ ಅದರ ಬಗ್ಗೆ ತಿಳಿಯದೆ ಹೋದದ್ರಿಂದ. ಆದರೆ ವಿಠ್ಠಲನ ಚಿಂತನೆ ಮಾಡುವವನಿಗೆ ಇದರ ಸೂಕ್ಷ್ಮ ತರಂಗಗಳು, ಕಲೆಗಳು ಅರ್ಥ ಆಗ್ತಾ ಹೋಗ್ತವೆ. ಈ ಹಿಂದಿನ ಅನೇಕ ಸೃಷ್ಟಿಯ ವೈಭವವನ್ನು ವಿಠ್ಠಲನ ಅನುಸಂಧಾನ ಮಾಡಿದಾಗ ಅರ್ಥ ಆಗತ್ತೆ. ಸರ್ವಯೋಗಾರ್ಥ ತತ್ವಜ್ಞಂ, ಎಲ್ಲ ಉಪಾಯಗಳನ್ನು ಬಲ್ಲವನು, ಉಪಾಯಗಳ ಹಿಂದಿನ ತತ್ವವನ್ನು ತಿಳಿಯುವವನಾಗ್ತಾನೆ, ಸರ್ವಭೂತಗಳಿಗೆ ಹಿತನಾಗ್ತಾನೆ, ಸರ್ವಲೋಕಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಾನು ವಿಠ್ಠಲನನ್ನು ನನ್ನಲ್ಲೂ ಕೂಡ ಎಲ್ಲ ಉಪಾಯಗಳನ್ನು ತಿಳಿಯುವುದಕ್ಕಾಗಿ, ಎಲ್ಲ ಜೀವರಾಶಿಗಳಿಗೆ ನಾನು ಒಳಿತನ್ನೇ ಮಾಡಬೇಕು ಅನ್ನುವ ಸಂಕಲ್ಪದ ನಡೆಸುವಿಕೆಗಾಗಿ ಮತ್ತು ಲೋಕದಲ್ಲಿ ಹಿತದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಿರುವ ತಾಕತ್ತನ್ನು ಹೊಂದುವುದಕ್ಕಾಗಿ ವಿಠ್ಠಲನನ್ನು ಸ್ಮರಿಸುತ್ತೇನೆ. ಯಾರು ಈ ಸ್ತೋತ್ರವನ್ನು ನಿತ್ಯವೂ 3 ಹೊತ್ತು ಪಠಿಸುತ್ತಾನೋ ಎಲ್ಲ ರೋಗಗಳಿಂದ ಆತ ಮುಕ್ತನಾಗುತ್ತಾನೆ, ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಸರ್ವೇ ರೋಗಾ ಪ್ರಣಶ್ಯಂತಿ ದೀರ್ಘಾಯುಷ್ಯಂ ವಿವರ್ಧತೆ, ಸರ್ವೇ ಜ್ವರ ವಿನಶ್ಯಂತಿ ಮುಚ್ಚತೆ ವ್ಯಾಧಿ ಬಂಧನಾತ್. ಎಲ್ಲ ತರಹದ ಜ್ವರಗಳು ದೂರವಾಗುತ್ತೆ, ಹೇಳಲು ಬರದ ವ್ಯಾಧಿಗಳಿಂದ ಮುಕ್ತನಾಗ್ತಾನೆ. ಅದಕ್ಕೆ ಒಂದು ಕೆಲಸ, ಆವರ್ತನ ಸಹಸ್ರೇಣ, 1000 ಬಾರಿ ಇದನ್ನು ಪಠಿಸಿದ ಅಂತಂದರೆ ರೋಗಗಳು ದೂರವಾಗುತ್ತೆ. ಇನ್ನೊಂದು ವಾಂಛಿತಂ ಫಲಂ ಲಭತೆ, ಯಾವುದೋ ಒಂದು ಬಹಳ ಮುಖ್ಯವಾದ ಲೋಕೋಪಕಾರಕವಾದ ಕಾರ್ಯವನ್ನು ನಡೆಸಲಿಕ್ಕೆ ದೊಡ್ಡ ವಿಘ್ನ ಒದಗಿ ಅದನ್ನು ಮುಂದುವರಿಸಲಿಕ್ಕಾಗದೇ ಇರುವ ಸಂದರ್ಭದಲ್ಲಿ ಈ ಸ್ತೋತ್ರದ 1000 ಬಾರಿಯ ಪಠನೆಯಿಂದ ಆ ವಾಂಛಿತ ಫಲವನ್ನು ಆತ ಪಡೆಯುವುದು ಸಾಧ್ಯವಾಗುತ್ತೆ. ಯದಿದಂ ಪರಮಂ ಗುಹ್ಯಂ ನ ಸರ್ವತ್ರ ಪ್ರಕಾಶಯೇತ್. ಆದರೆ ಒಂದೇ ಒಂದು ಪಠನೆ ಮಾಡಿ ನಾನು 1000 ಸಲ ಪಠನೆ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಬಾರ್ದು. ಎಷ್ಟು ಹೇಳ್ತೀಯೋ ಅಷ್ಟು ಅದರ ಫಲ, ಹೇಳುವ ಆ ಶಬ್ದಗಳು ಹೊರಗೆ ಹೋಗುವಾಗ ನಿನ್ನ ಶಕ್ತಿಯನ್ನು ಹೊರಗೆ ಹಾಕಿ ಹೋಗುತ್ತೆ, ನಿನ್ನೊಳಗೆ ಆ ಶಕ್ತಿ ನಿಲ್ಲುವುದಿಲ್ಲ. ಆದ್ದರಿಂದಾಗಿನ ಸರ್ವತ್ರ ಪ್ರಕಾಶಯೇತ್, ಯಾವತ್ತೂ ಕೂಡ ಸಾಧನೆ ಗುಟ್ಟು. ನಮಗೆ ದೋಷ ಏನಾದರೂ ಇದ್ದಾಗ ಅದನ್ನು ನಾವು ಹೇಳಿಕೊಳ್ಬೇಕು, ಅಥವಾ ಅದು ಸಿಂಪದೆಗಿಟ್ಟಿಸುವ ದೃಷ್ಟಿಯಿಂದ ದೋಷವನ್ನು ಹೇಳಿಕೊಳ್ಬೇಕು. ಗುಣವನ್ನು ನಾವಾಗಿ ಹೇಳ್ಕೊಳ್ಳೋದಲ್ಲ, ಅದು ದೊಡ್ಡವರಿಂದ ಗುರುತಿಸಲ್ಪಟ್ಟರೆ ತಾನಾಗಿ ಹೊರಗೆ ಬಂದರೆ ಅದು ಸಂತೋಷ. ತಡಿಬೇಕು ಅಂತ ಅರ್ಥ ಅಲ್ಲ. ಇದು ಅತ್ಯಂತ ಗುಹ್ಯವಾದ ಸ್ತೋತ್ರ. ಅಭ್ರಮಂ ಜ್ಞಾನಮಾಪ್ನೋತಿ, ಯಾರೋ ಭ್ರಮೆಗೊಳಗಾದವನಿದ್ದರೆ ಅವನು ಜ್ಞಾನವನ್ನು ಪಡೀತಾನೆ, ಆ ಭ್ರಮೆಯನ್ನು ಕಳ್ಕೊಳ್ತಾನೆ. ಮತ್ತೆ ಮುಂದೆಯೂ ಎಂದು ಭ್ರಮೆ ಹುಟ್ಟುವುದಿಲ್ಲ. ಭುಕ್ತಿ ಮತ್ತು ಮುಕ್ತಿ, ಜಗತ್ತಿನ ಆಚೆಗಿರುವ ಸತ್ಯವನ್ನೂ ತಿಳಿತಾನೆ, ಜಗತ್ತಿನ ಒಳಗೆ ಇರುವ ಸತ್ಯದ ಭಾವವನ್ನು ಅರಿತಾನೆ, ಮುಕ್ತಿಯನ್ನು ಹೊಂದುತ್ತಾನೆ. ಕೊನೆಗೆ ಸರ್ವಪಾಪ ಪ್ರಶಮನಂ, ಸರ್ವ ದುಃಖ ನಿವಾರಣಂ, ಸರ್ವಾಪಮೃತ್ಯು ಶಮನಂ, ಸರ್ವರಾಜವಶೀಕರಂ. ಎಲ್ಲ ದೋಷಗಳನ್ನು, ಪಾಪಗಳನ್ನು ಕಳೆಯುತ್ತೆ, ನೋವುಗಳನ್ನು ನಿವಾರಿಸುತ್ತೆ, ಅಪಮೃತ್ಯುಗಳಿಂದ ನಮ್ಮನ್ನು ಪಾರು ಮಾಡುತ್ತೆ. ಮುಖ್ಯವಾಗಿ ನಮಗಿಂತ ಮೇಲೆ ನಿಂತಿರುವ ಅಧಿಕಾರಿ ವರ್ಗಗಳ ಕಡೆಯಿಂದ ಆಗಬಹುದಾದ ತೊಂದರೆಗಳನ್ನು, ತೊಡಕುಗಳನ್ನು ಬಹಳ ಶೀಲವಾದ ನಮ್ಮ ನಡತೆಯಿಂದ ಪರಿಹರಿಸಿಕೊಳ್ಳಿಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುತ್ತೆ. ಅಲಕ್ಷ್ಮಿಯನ್ನು ಕಳೆಯತ್ತೆ, ಸುಲಕ್ಷ್ಮಿಯನ್ನು ನಮಗೆ ಸುಖ ಕೊಡುವಂತೆ, ನಮ್ಮ ಮನೆಯಲ್ಲಿ ನೆಲೆಸುವಂತೆ ವಿಠ್ಠಲ ಮಾಡಿಕೊಡುತ್ತಾನೆ. 3 ಹೊತ್ತು ಜಪಿಸಿದ ಪರಿಣಾಮವಾಗಿ ನಿರ್ಭಯವಾಗಿ ಬದುಕ್ತಾನೆ. ಎಲ್ಲದಕ್ಕಿಂತ ಮುಖ್ಯ ಅದೇ ತಾನೇ. ಯಾರತ್ರವೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲಾಗದ ಸ್ಥಿತಿ ನಮಗೆ ಬಂದರೆ ಅದು ಬಹಳ ಕಷ್ಟ. ಯಾರತ್ರವೂ ನಾವು ತಲೆ ತಗ್ಗಿಸಿ ಮಾತನಾಡುವಂತಾಗದೆ ಆರಾಮವಾಗಿ, ಹಾಗಂತ ಹೇಳಿ ಅದು ಉದ್ದಟತನವೂ ಅಲ್ಲ, ಅಹಂಕಾರದ ಪ್ರತಿಷ್ಠೆಯೂ ಅಲ್ಲ, ಸಹಜವಾದ ಬದುಕು. ಭಗವಂತನ ಮೇಲಿನ ನಂಬಿಕೆಯ ನೆಲೆಯಿಂದ ಎಲ್ಲರಿಗೂ ಒಳಿತು ಭಗವಂತ ನನಗೂ ಒಳಿತು ಮಾಡ್ತಾನೆ ಅಂತನ್ನುವ ವಿಶ್ವಾಸ ಅಲ್ಲಿ ಹುಟ್ಟುತ್ತೆ. ಸಂಗ್ರಾಮದ ಕಾಲದಲ್ಲಿ ಸ್ತೋತ್ರ ಮಾಡಿದರೆ, ಯಾವುದೋ ಮಹಾ ಸಂಕಟಕ್ಕೆ ಒಳಗಾಗಿದ್ದರೆ, ಯಾವುದೋ ದುರುಳರ ಜೊತೆಗೆ ಅಕಾರಣವಾದ ವಿವಾದಕ್ಕೆ ಒಳಗಾಗಿ ಕಷ್ಟಪಡ್ತಾ ಇದ್ದರೆ, ಶತ್ರುಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ, ಯಾವುದೋ ಬಂಧನದಲ್ಲಿ ಸಿಲುಕಿದ್ರೆ, ಈ ಸ್ತೋತ್ರವನ್ನು ಪಠನೆ ಮಾಡಿದರೆ ಎಲ್ಲ ಕಿಲ್ಬಿಷಗಳು ದೂರವಾಗಿ ಅವನು ಏನೆಲ್ಲ ಅಪಾಯಗಳ ಮಧ್ಯದಲ್ಲಿ ಸಿಲುಕಿರ್ತಾನೆ ಅಲ್ಲಿಂದ ಹೊರಗೆ ಬರ್ತಾನೆ.
ರಾಜದ್ವಾರೆ ಸಭಾ ಮಧ್ಯೆ ಸಿಂಹವ್ಯಾಘ್ರ ಭಯೇಶು ಚ ಸರ್ವವಾಕ್ ಸ್ತಂಭನಂ ಕೃತ್ವ ಸರ್ವತ್ರ ವಿಜಯೀ ಭವೇತ್. ರಾಜನ ವ್ಯವಸ್ಥೆಯ ಮಧ್ಯದಲ್ಲಿ ಯಾವುದೋ ಒಂದು ಸಾರ್ವಜನಿಕ ಅಥವಾ ಇನ್ಯಾವುದೋ ಸಭಾ ಮಧ್ಯದಲ್ಲಿ ಅಥವಾ ಇನ್ನೆಲ್ಲೋ ಕಾಡಿನಲ್ಲಿ ಸಿಂಹ ವ್ಯಾಘ್ರ ಮೊದಲಾದ ಕ್ರೂರ ಪ್ರಾಣಿಗಳು ಅಥವಾ ಸಿಂಹ ವ್ಯಾಘ್ರದಂತೆ ಇರುವ ಗೋಮುಖ ವ್ಯಾಘ್ರಗಳ ಮಧ್ಯದಲ್ಲಿ ಸಿಲುಕಿಕೊಂಡ್ರೆ ಅಂಥವರ ನಡುವೆ ಹುಟ್ಟಿದ ವಾಕ್ ಸಮರವನ್ನು ಸ್ತಂಭನಗೊಳಿಸುವುದಕ್ಕೆ ಈ ಸ್ತೋತ್ರದ ಪಠನ ಅತ್ಯಂತ ಮುಖ್ಯ. ಧರ್ಮವನ್ನು ವಿದ್ವೇಷಿಸುವ ಅಥವಾ ಸತ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಅಂತ ಪ್ರಯತ್ನಿಸುವಂತಹ ಮಾತಿನ ಚಕಮಕಿಗಳಿಗೆ ಈ ವಿಠ್ಠಲನ ನಾಮಸ್ಮರಣೆ ಅತ್ಯಂತ ದೊಡ್ಡ ಔಷಧವಾಗಿ ಸಮಾಜದಲ್ಲಿ ಉಂಟಾಗುವ ಮಾತಿನ ತೊಂದರೆಗಳಿಗೆಲ್ಲ ಈ ಸ್ತೋತ್ರ ಪರಿಹಾರವನ್ನು ಕೊಟ್ಟು ಸರ್ವತ್ರ ವಿಜಯೀ ಭವೇತ್, ಎಲ್ಲ ಕಡೆಯೂ ಕೂಡ ಸತ್ಯವೇ ಗೆಲ್ಲುವಂತೆ ಧರ್ಮವೇ ನಿಲ್ಲುವಂತೆ ಮಾಡುತ್ತೆ ಅನ್ನುವುದು ಈ ಸ್ತೋತ್ರದ ವಿಶೇಷ ಫಲ ಅಂತ ಕೊನೆಯಲ್ಲಿ ತಿಳಿಸಿದ್ದಾರೆ. ಸ್ತೋತ್ರದ ಫಲವನ್ನು ಹೇಳುವ ಉದ್ದೇಶ, ಹೀಗಾದರೂ ಸ್ತೋತ್ರವನ್ನು ಒಂದು ಬಾರಿ ಪಠನ ಮಾಡಿ ಅನುಭವಿಸಿ ಮತ್ತೆ ಅದರಲ್ಲಿ ನಂಬಿಕೆ ಹುಟ್ಟಿ ಮತ್ತಷ್ಟು ಸಾರಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಬೇಕಿರುವ ಶಕ್ತಿಯನ್ನು ಆತ ಹೊಂದಲಿ ಅಂತ. ಫಲದ ಉದ್ದೇಶ ಇಲ್ಲದೆ ಮಾಡಿದರೆ ಎಲ್ಲ ಫಲಗಳು ಸಿಗ್ತವೆ. ಫಲದ ಉದ್ದೇಶ ಇದ್ದು ಮಾಡಿದರೆ ಕೇಳಿದ ಫಲ ಮಾತ್ರ ಸಿಗುತ್ತೆ. ನಮಗೇನು ಬೇಕು ಅನ್ನುವುದನ್ನು ನಿರ್ಧರಿಸಿ ಫಲ ಬೇಕೋ ಫಲ ಬೇಡವೋ, ಅವನು ಬೇಕು ಅಂದಾಗ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ಅವನು ಒಲಿದರೆ ಎಲ್ಲ ಬಂದಂತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಸ್ತೋತ್ರವನ್ನು ನಿರೂಪಿಸಿದ್ದಾರೆ. ಈ ಸ್ತೋತ್ರದ ಚಿಂತನೆಯನ್ನು ಕೆ ಶ್ರೀಪತಿ ಭಟ್, ಶ್ರೀಮತಿ ಗಿರಿಜಾ ಭಟ್ ಇವರ ವಿಶೇಷವಾದ ಕಾಳಜಿಯಿಂದ ಈ ಸ್ತೋತ್ರದ ಪ್ರವಚನದ ಪ್ರಾಯೋಜಕತ್ವ ನಡೆದಿದೆ. ಅವರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇಂತಹ ಚಿಂತನೆಗಳು ಇನ್ನಷ್ಟು ಸಮಾಜಕ್ಕೆ ಲಭ್ಯವಾಗುವಂತೆ ಮಾಡಲು ಅವರಲ್ಲಿ ಭಗವಂತ ಶಕ್ತಿ ತುಂಬಲಿ ಮತ್ತು ಈ ವಿಠ್ಠಲನ ನಾಮಸ್ಮರಣೆ ಅವರ ಬದುಕಿನುದ್ದಕ್ಕೂ ಕೂಡ ಅವರಿಗೆ ಮಂಗಳವನ್ನು ತರಲಿ ಅಂತ ಪ್ರಾರ್ಥಿಸಿ, ಕೇಳಿದವರು ಹೇಳಿದವರು ಎಲ್ಲರೂ ಈ ದಾರಿಯಲ್ಲಿ ಸಾಗುವುದಕ್ಕೆ ವಿಠ್ಠಲನ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.